ನಾವು ನೋಡಿರೋ ಸಿನಿಮಾ ಗ್ರಾಮಾಯಣ. ಗ್ರಾಮಾಯಣ ಅಂದ್ರೆ ಒಂದು ಗ್ರಾಮ ಹೇಗಿರುತ್ತೆ, ಅಲ್ಲಿನ ಜನ ಸಂಪ್ರದಾಯ ಹೇಗಿರುತ್ತೆ, ಅವರ ವೇಷ ಭಾಷಾ ರೋಷ ದ್ವೇಷ ಹೇಗಿರುತ್ತೆ, ಅಲ್ಲಿ ಒಂದು ಕ್ಲಾಸ್ ಆಗಿರೋ ಒಂದು ವ್ಯಕ್ತಿ ಅಲ್ಲಿ ಊರಲ್ಲಿ ಗ್ರಾಮಗಳಲ್ಲಿ ನಡೆಯುವಂತ ಒಂದು ಅನ್ಯಾಯನ ತೊಡಕ್ಕೆ ಮಾಸಾಗಿ ಯಾವ ರೀತಿ ಎಂಟ್ರಿ ಆಗ್ತಾರೆ ಅನ್ನೋದೇ ಗ್ರಾಮಾಯಣ. ಸರ್ ಸುಮ್ಮನೆ ಸೂಪರ್ ಆಗಿದೆ. ಓಕೆನಾ? ಇನ್ನೇನಂತ ಈಗ ಬಂದು ವಿಜಯ ರಾಜ್ಕುಮಾರ್ ಅಂತ ಯಾರವರು? ವಿಜಯ ರಾಜ್ಕುಮಾರ್ ಯಾರು? ಅಪ್ಪು ಅವರ ಅಣ್ಣವರ ಮಗ ಅಂತ ಈ ಸಿನಿಮಾದ ಆಚರಣೆ ಆಗಿದೆ. ಬರೀ ಸೈಲೆಂಟ್ ಅಂತಿದ್ದವ್ರಿಗೆ ಫಸ್ಟ್ ಟೈಮ್ ಮಾಡೋರೆ. ಓಕೆನಾ? ಬರೀ ಕ್ಲಾಸ್ ಮಾಸಾಗಿ ಎಂಟ್ರಿ ಕೊಟ್ಟಾರೆ. ಇನ್ನು ಮೇಘಶೆಟ್ಟಿ ಹೀರೋಯಿನ್ ಸರ್ ಅವ್ರನ್ನ ಫಸ್ಟ್ ಟೈಮ್ ಟೈಲ್ಸಲ್ಲಿ ನೋಡ್ತಾ ಇದ್ರೆ ಪಾಠ ಹಾಕ್ಸ್ಕೋಬೇಕು, ಆ ಲೆವೆಲ್ ಆಕ್ಷನ್ ಮಾಡಿದ್ರೆ ಅಲ್ಲಿ ಪಾತ್ರದಲ್ಲಿ ಸರ್ 5 ಕ್ಲಾಸ್ ಕಳಿಸಿದ್ರೆ ಉತ್ತಮವಾದ ಅಭಿನಯ. ಸರ್ ಏನು ಗ್ರಾಮಾಯಣದಲ್ಲಿ ಪ್ರೇಮಾಯಣ ಸಾಗಿಸಿದೆ 60 ಸಿಗಂದೂರು ಆ ಲೆವೆಲ್ಗಿದೆ. ಇನ್ನೇನೋ ಒಂದು ಬರ್ತಿದ್ದೀನಿ. ಓಕೆ ನಮ್ಮ ದುನಿಯಾದ ದಾಟ ನಮ್ಮ ನ್ಯೂಸ್ ಬಾದ ಸಾರ್ ಸಿನಿಮಾದಲ್ಲಿ ಬ್ಯಾಡ್ ರೋಲ್ ಅವಾಗ ಕಾಣಿಸ್ಕೊಂತಾರೆ, ಅವಾಗ ಎಂಟ್ರಿ ಕೊಡ್ತಾರೆ. ಸಾರ್ ಸಿನಿಮಾ ಎತ್ಕೊಂಡಿರ್ತಾರೆ. ಒಬ್ಬ ಜೂನಿಯರ್ ಜೊತೆ ಇನ್ನೊಬ್ಬ ಸೀನಿಯರ್ ಆಕ್ಟ್ ಮಾಡಿದ್ರೆ ಆ ಸೀನಲ್ಲಿ ಪವರ್. ಓಕೆನಾ? ಇನ್ನು ಸಿನಿಮಾ ಹೇಗಿದೆ ಅಂತ ಹೇಳಿದ್ರೆ ಸರ್ ಚಂದ್ರು ಅವರು ಡೈರೆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ. ಓಕೆನಾ? ಸೂಪರ್ ಆಗಿದೆ. ಇನ್ನು ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಹುಡುಕ ಬಂದು ಹೋಗಿದ್ದಾರೆ. ಓಕೆನಾ? ನಮ್ಮ ಯುವ ಬಸ್ ಟೀಸರ್ ನೋಡಿ ಹೇಳಿದ್ದಾರೆ ಸಿನಿಮಾ ಸೂಪರ್ ಡೂಪರ್ ಅಂತ. ನಂದು ಸೂಪರ್ ಮೂವಿ ಸರ್. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಸೂಪರ್ ಆಗಿ ಮಾಡಿದ್ರು, ಅರುಣ್ ಸರ್ ಅವರು ಸೂಪರ್ ಆಗಿ ಮಾಡಿದ್ರು. ಟೋಟಲಿ ಹೇಳ್ಬೇಕಂದ್ರೆ ಒಂದು ಹೀರೋ ಒಂದು ಹೈಲೈಟ್ ಆಗ್ಬೇಕಂದ್ರೆ ಅಲ್ಲಿರೋ ಹೀರೋಸ್ ಪರ್ಫೆಕ್ಟ್ ಆಗಿರ್ಬೇಕು, ಅವ್ರಿಗೊಂದು ಪರ್ಫೆಕ್ಟ್ ಆಕ್ಷನ್ ಕೊಟ್ಟಿರ್ಬೇಕು. ಸೊ ಡೈರೆಕ್ಟರ್ ಚಂದ್ರ ಅವ್ರಿಬ್ಬರಿಗೂ ಒಂದು ಒಳ್ಳೆ ಆಕ್ಷನ್ ಕೊಟ್ಟಿದ್ದಾರೆ ಸರ್. ಸೂಪರ್ ಆಗಿದೆ ಮೂವಿ. ಒಂದು ಒಳ್ಳೆ ಅಂದ್ರೆ ಇಷ್ಟು ಹೇಳ್ತಾರೆ ಕನ್ನಡ ಸಿನಿಮಾಗಳಲ್ಲಿ ಯಾವುದು ಟ್ಯಾಕ್ಸ್ ಅಲ್ಲಿ ನಿಲ್ತಾರಂತ ಇದು ನಿಲ್ಲುತ್ತೆ. ರೈತರನ್ನ ಏನ್ ಬೇಕಾದ್ರೂ ಮಾಡ್ತಾ ಇದಾರಲ್ವಾ, ಸೊ ಆ ವಿಷಯ ಇಲ್ಲಿದೆ. ಆ ವಿಷಯ ಅಂದ್ರೆ ಒಂದು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಬ್ಬ ಯುವಕ ಅಲ್ಲೇ ಇರುವಂತ ಒಬ್ಬ ಯುವಕ ಹಳ್ಳಿಲಿ ಇರೋನು ಏನೂ ಮಾಡೋಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಇರ್ತಂದ್ರೆ, ಆದ್ರೆ ಈ ಸಿನಿಮಾ ನೋಡಿ ಆ ಯುವಕ ಏನ್ ಮಾಡ್ಬೋದು. ನಮ್ಮ ಒಂದು ಸರ್ಕಾರಗಳು ಎಲ್ಲ ರೀತಿಯಲ್ಲೂ ನಮಗೊಂದು ಅವಕಾಶ ಕೊಟ್ಟಿರುತ್ತೆ, ಅದನ್ನ ಹೇಗೆ ಉಪಯೋಗಿಸ್ಕೊಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ನಾವು ಅಲ್ಲೇ ಇದ್ಕೊಂಡು ಹಳ್ಳಿಲೇ ಇದ್ಕೊಂಡು ಒಂದು ರಾಜಕೀಯ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಏನ್ ಮಾಡ್ಬೋದು ಅನ್ನೋದನ್ನ ದೇವನೂರು ಚಂದ್ರ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಸಿನಿಮಾ ಡೈರೆಕ್ಟರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರಿಂದ ಹಿಡ್ಕೊಂಡು ಸಿನಿಮಾಟೋಗ್ರಫಿಯಿಂದ ಹಿಡ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಗೆದ್ದಿದೆ ಸಿನಿಮಾ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ ಇದುವರೆಗೂ ಅವ್ರು ಮಾಡದೇ ಇರುವಂತ ಒಂದು ರೋಲ್ ಮಾಡಿದ್ದಾರೆ. ಅವ್ರ ಕೋಪ ಆ ಕಣ್ಣುಗಳು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಇದರಲ್ಲಿ ಅವ್ರ ಅಭಿನಯವನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬಾ ಇಷ್ಟ ಆದಂತ ಯಾವುದು ಅಂದ್ರೆ ಸಂವಿಧಾನವನ್ನ ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋಂಥ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಾವು ಅಲ್ಲೇ ಇದ್ಕೊಂಡು ಅಂದ್ರೆ ಎಲ್ಲೆಲ್ಲಿ ಇದೀವೋ ಅಲ್ಲಲ್ಲೇ ಇದ್ಕೊಂಡು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಬೇಕು ಅನ್ನೋಂಥ ವಿಷಯ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಸಿನಿಮಾ ಗೆಲ್ಲಬೇಕು. ಈ ಇಂಥ ಸಿನಿಮಾಗಳನ್ನ ನಾವು ಗೆಲ್ಲಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಸಿನಿಮಾ ಒಂದು ಗ್ರಾಮದಲ್ಲಿ ನಡೆಯುವ ಒಂದು ಸುಂದರ ಸೊಬಗಿನ ನಾಜೂಕಿನ ಕಥೆಯಾಗಿದೆ ಸರ್. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಹಳ್ಳಿಗೆ ಆಗಿನ ಜನರೇಷನ್ ಏನು ರಿಕ್ವೈರ್ಮೆಂಟ್ ಇದೆ ಅಂದರೆ ಪ್ರತಿಯೊಂದು ಬೆಳಕು ಇರ್ತದೆ. ಮುಖ್ಯ ಮೊದಲು ಬೇಸಿಕ್ ಸೆಟ್ಟಿಂದ ಪ್ರತಿಯೊಂದು ಇಂಪಾರ್ಟೆಂಟ್ ತೋರಿಸಿದ್ದಾರೆ. ಅದೇ ಜೊತೆಗೆ ನಮ್ಮ ವಿನಯ್ ಸರ್ಗೆ ಸ್ವಲ್ಪ ಡಿಫ್ರೆಂಟ್ ಹೈಲೈಟ್ ಕೊಟ್ಟು ಸಿನಿಮಾ ಕೊಟ್ಟಿದೆ. ಬಟ್ ಇದರ ಇನ್ನೊಬ್ಬರು ಮೇಘಶೆಟ್ಟಿ ಮೇಡಮ್ ಏನು ನೋಡಿದ್ರೆ ಅದನ್ನ ಅಲ್ಲಿ ಸಗಡ್ತಾ ಇದೆ. ಯಾಕಂದ್ರೆ ಈ ಸಮಂತ ನೋಡಿದ್ರಲ್ಲ ತಮಿಳ್ ತೆಲುಗಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಮಾಡಿದರೆ ಅದೇ ಕ್ಯಾರೆಕ್ಟರ್ ನಮ್ಮ ಮೇಘಶೆಟ್ಟಿ ಅವ್ರನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡಿದಾಗ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನನ್ನ ಗ್ರಾಮಾಯಣ ಒಂದು ಕಥೆ ನನ್ನ ಗ್ರಾಮದಲ್ಲಿ ನಡೆಯುವ ಒಳ ರಾಜಕೀಯ ಇನ್ನ ರಾಜಕೀಯನ ಬೇರೆ ರೀತಿ ತೋರಿಸಿ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ. ಯಾಕಂದ್ರೆ ದೊಡ್ಡ ಮನೆ ಫ್ಯಾಮಿಲಿ ಅಂತ ಬಂದಾಗ ಪ್ರತಿಯೊಬ್ಬರು ಕೊಡದೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಎಲ್ಲಿ ಕೂಡ ಗಲಗಾರಿ ಇರಲ್ಲ, ಎಲ್ಲಿ ಕೂಡ ಕೆಟ್ಟದೇ ಇರಲ್ಲ. ಬಟ್ ಸಿನಿಮಾ ಅನ್ನೋದು ಒಂದು ನಾಜುಕಾಗಿ ತಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಟ್ಟು ಎಲ್ಲಿ ಪಾತ್ರ ಅನ್ನೋದು ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.